ನಮಸ್ಕಾರ ರೀಪ ಎಲ್ಲರಿಗೂ. ಜವಾರಿ ಕಾಕ ಕಡಕ ಸುದ್ದಿ ಒಂದು ತಗೊಂಡು ಬಂದಾನೆ. ಮತ್ತೆ ಎಲ್ಲಿ ಹೋಗ್ತಾನೆ ನೋಡ್ರಿ. ರಾಜಕಾರಣದಾಗ ಹೆಂಗ ಏರ್ಪೇರ್ ಆಕೈತಿ, ರಾಜಕಾರಣದಾಗ ಹೆಂಗ ಮ್ಯಾಜಿಕ್ ಆಕೈತಿ ಅನ್ನೋದು ಸ್ಪಷ್ಟ ಉದಾಹರಣೆಯೊಂದಿಗೆ ಬಂದಿದ್ದೀನಿ. ಬೆಳಗಾವಿ ಜಿಲ್ಲೆಯ ತುದಿಯಲ್ಲಿರುವ ಅಥಣಿ ಮತಕ್ಷೇತ್ರದ ರಾಜಕೀಯ ಕಾವು ಬಹಳ ಏರಾಕತೈತ್ರಿ. ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಪೈಪೋಟಿ ನಡೆದಾಗ ಅಲ್ಲಿ ಒಂದು ಅಮಿತ್ ಶಾ ಮತ್ತು ರಮೇಶ್ ಜಾರಕಿಹೊಳಿ, BL ಸಂತೋಷ್, ಪ್ರಹ್ಲಾದ್ ಜೋಶಿ ಸಾಹೇಬರು ಒಂದು ಸೂತ್ರವನ್ನ ಅನುಸರಣೆ ಮಾಡ್ಕೊಂಡು ಬರ್ತಾರ. ಅಲ್ಲಿ ಈಗ ನೋಡ್ರಿ ಹೆಂಗ ಅಲ್ಲಿ ಅಥಣಿ ಮತಕ್ಷೇತ್ರದಾಗ ನಾ ಶಾಸಕ ಆಗ್ತಾನೆ, ನೀ ಶಾಸಕ ಆಗ್ತಾನೆ ಅಂತ ಹೊಂಟಾರ ಭಾರತೀಯ ಜನತಾ ಪಕ್ಷದಾಗ. ಈಗ ಭಾರತೀಯ ಜನತಾ ಪಕ್ಷದಾಗ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಟ್ರಂದ್ರ ಸೌದಿ ಕಂಪನಿ ಸೋಲಿಸ್ತೈತಿ. ಸೌದಿ ಸಾಹೇಬರಿಗೆ ಟಿಕೆಟ್ ಕೊಟ್ರ ಮಹೇಶ್ ಕುಮಟಳ್ಳಿ ಬೆಂಬಲಿಗರ ಅವ್ರನ್ನ ಸೋಲಿಸ್ತಾರ. ಇಬ್ಬರು ಜಿದ್ದ ಜಗ್ಗಾಟದಾಗ ಬೇರೆ ಪಕ್ಷಕ್ಕೆ ಆ ವಿಕೆಟ್ ಹೋಗತೈತಿ ಅನ್ನೋದು ಒಂದು ಸೂತ್ರ ಅನುಸರಣೆ ಮಾಡ್ತಾರ. ಹಂಗಾದ್ರ ಅಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟ ಹಾರಿಸ್ಬೇಕು. ಅದಂಗ ಹಾರಿಸ್ಬೇಕು, ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪಿನ್ ಟು ಪಿನ್ ಮಾಹಿತಿ ತಗೊಂಡ ಅಥಣಿ ಮತಕ್ಷೇತ್ರದಾಗ ಭಾರತೀಯ ಜನತಾ ಪಕ್ಷದ ಬಾವುಟ ಯಾವುದೇ ಪರಿಸ್ಥಿತಿಯಲ್ಲಿ ಹಾರಬೇಕು ಅನ್ನೋದು ರಮೇಶ್ ಜಾರಕಿಹೊಳಿ ಜೊತೆ 45 ನಿಮಿಷ ಅಮಿತ್ ಶಾ ಮಾತಾಡ್ತಾರ. ಹಂಗಾದ್ರ ಆ ಸೂತ್ರ ಏನ್, ಗುಪ್ತ ಮಾಹಿತಿ ಏನ್, ಅಂತ ಯಾವ ವ್ಯಕ್ತಿ ಯಾರ ಅಲ್ಲಿ ಬಾವುಟ ಹಾರಿಸ್ತಾರ ಅದನ್ನ ನಾ ನಿಮಗೆ ಮಾಹಿತಿ ಹೇಳಾಕತ್ತಾನೆ. ನೀವು ನಂಬರ್ 1 ಚಾನಲ್ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಫಾಲೋ ಮಾಡ್ಬೇಕು, ಬಟನ್ ಒತ್ತಬೇಕು ಯೂಟ್ಯೂಬ್ದಾಗ. ಅಂದ್ರ ನಾ ಹೇಳಿದ ಸುದ್ದಿ ನಿಮಗೆ ನೇರವಾಗಿ ಮುಡ್ತಾವಲ್ರಿ. ಹಂಗಾದ್ರ ಬರ್ತನ್ ನೋಡ್ರಿ. ಅಥಣಿ ಮತಕ್ಷೇತ್ರದಾಗ ಕಳೆದ 37 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿ ಪ್ರತಿ ಮನೆಗೆ ತಿರುಗಾಡಿ ಮನೆಮಗನಂತ ಇರುವ, ಅಲ್ಲೇ ಹುಟ್ಟಿ ಬೆಳೆದು ಅವರ ತಂದೆ ಪೂರ್ವಜರು ಸಹಿತ ಅನೇಕ ರಾಜಕಾರಣ ಮನೆತನದಿಂದ ಬಂದಂತ ಮನೆಮಗನಾಗಿ ಕೆಲಸ ಮಾಡುತ್ತಿರುವ ವ್ಯಕ್ತಿ ಯಾರು ಗೊತ್ತೈತೇನ್ರಿ? ಈ ಕಡೆ ಮಹೇಶ್ ಕುಮಟಳ್ಳಿನೂ ಬಿಜೆಪಿದಲ್ಲಿ ಇರಬೇಕು, ಲಕ್ಷ್ಮಣ ಸೌದಿನೂ ಸಹಿತ ಬಿಜೆಪಿ ಇರಬೇಕು. ಇವರಿಬ್ಬರಲ್ಲಿ ಒಂದು ಹೊಸ ಮುಖ ಭಾರತೀಯ ಜನತಾ ಪಕ್ಷದಿಂದ ಶಾಸಕ ಆಗಬೇಕು. ಅವರು ಯಾರು? ಬಹಳ ಕುತೂಹಲ ಆಕೈತಲ್ರಿ ಕೇಳಾಕ ನಿಮಗ. ಆ ವ್ಯಕ್ತಿಯ ಹಿನ್ನೆಲೆ ಹೇಳ್ತಾನೆ, ಆ ವ್ಯಕ್ತಿಯ ವ್ಯಕ್ತಿ ಪರಿಚಯ ಹೇಳ್ತೇನೆ, ಆ ವ್ಯಕ್ತಿಯ ಸಮಾಜ ಸೇವೆ ಹೇಳ್ತೇನೆ. 37 ವರ್ಷಗಳಿಂದ ಸಮಾಜ ಸೇವೆ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷದ ಟಿಕೆಟ್ ತೆಗೆದುಕೊಂಡು ಬಿ ಫಾರ್ಮ್ ತೆಗೆದುಕೊಂಡು ಇನ್ನು ನಾಮಿನೇಷನ್ ಫಾರ್ಮ್ ತುಂಬುವುದರಲ್ಲೇ ತುದಿಗಾಲ ಮೇಲೆ ನಿಂತಿರುವಂತ ಪ್ರಸಿದ್ಧ ಗುತ್ತಿಗೆದಾರ ಸಮಾಜ ಸೇವಕ ಅಪ್ಪ ಸಾಹೇಬ್ ಅವತಾಡೆ. ಅಪ್ಪ ಸಾಹೇಬ್ ಅವತಾಡೆ ಅಂದ ತಕ್ಷಣ ಇಡೀ ಅಥಣಿ ಮತಕ್ಷೇತ್ರದವ್ರ ನಮಗೆಲ್ಲ ಚಿರಪರಿಚಿತ ಐತ್ರಿ. ಕಾಯಮ ನಾವು ಅವ್ರು ನೋಡ್ತೇವ್ರಿ. ಅವ್ರ ಮೂಲತಃ ಇಲ್ಲಿ ಅವರ ತಂದೆಗಿಂದ ಎಲ್ಲ ರಾಜಕೀಯದಿಂದ ಬಂದವರ. ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಮಾಜ ಸೇವೆ ಮುಖವಾಗಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬೆಳಗಾವಿ ಜಿಲ್ಲೆಯಲ್ಲಿಯೇ ಚಿರಪರಿಚಿತರಾಗಿರುವ ಅಪ್ಪ ಸಾಹೇಬ್ ಅವತಾಡೆ ಇನ್ನು ಭಾರತೀಯ ಜನತಾ ಪಕ್ಷದ ಟಿಕೆಟ್ ತಗೊಂಡ ಇನ್ನು ಅಲ್ಲಿ ಅಥಣಿ ಮತಕ್ಷೇತ್ರದಾಗ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸ್ತಾರ. ಬರ್ಕೋರಿ ಅದನ್ನ. ಎಷ್ಟು ಚಂದ ಐತ್ ನೋಡ್ರಿ ಅಮಿತ್ ಶಾ ಪ್ಲಾನ್. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ KMF ಹಾಲಿನ ಡೈರಿಯಲ್ಲಿ ನಿರಂತರವಾಗಿ ನಿರ್ದೇಶಕನಾಗಿ ಅವರ ಜೊತೆಯೂ ಅಪ್ಪ ಸಾಹೇಬ್ ಅವತಾಡೆ ರಾಜಕೀಯ ಸಂಬಂಧ, ಸಾಮಾಜಿಕ ಸಂಬಂಧ, ಅನೋನ್ಯ ಸಂಬಂಧ, ಸ್ನೇಹತೆ, ಹೃದಯವಂತಿಕೆಯಿಂದ ಕೂಡಿ ಅವರ ನೆರಳಿನಲ್ಲಿ ಬೆಳೆದು ನನ್ನ ರಾಜಕೀಯ ಗುರು ರಮೇಶ್ ಜಿಗಜಿಣಗಿ ಸಾಹೇಬರು, ರಾಜಕೀಯ ಪ್ರೇರಣೆ ಲಕ್ಷ್ಮಣ ಸೌದಿಯವರು, ಯಾರೂ ನನಗೆ ಶತ್ರುಗಳಿಲ್ಲ, ನಾನು ಅಜಾತ ಶತ್ರು ಅಂತಾರಪ್ಪ ಸಾಹೇಬ್ ಅವತಾಡೆ. ಪ್ರಸಿದ್ಧ ಗುತ್ತಿಗೆದಾರರು ಅನೇಕ ಸರ್ಕಾರಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅಥಣಿ ಮತಕ್ಷೇತ್ರದಲ್ಲಿ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ತನ್ನದೇ ಹುಟ್ಟಿದ ಊರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವ ಅಪ್ಪ ಸಾಹೇಬ್ ಅವತಾಡೆಗಿನ್ನ ಓಟ ಹಾಕಾಕ ಅಲ್ಲಿ ಮಂದಿ ತೈ ಕುಣ್ಯಾಕತೈತ್ರಿ. ಹಂಗಾದ್ರೆ BJP ಅವರು ಇನ್ನು ಟಿಕೆಟ್ ಕೊಡೋದಷ್ಟ ಬಾಕಿ. ಅಪ್ಪ ಸಾಹೇಬ್ ಅವತಾಡೆ ಶಾಸಕ ಆಗುವುದು ಗ್ಯಾರಂಟಿ. ಇಲ್ಲಿ ಮಹೇಶ್ ಕುಮಟಳ್ಳಿಯಲ್ಲೂ BJPಯಲ್ಲಿ ಇರಬೇಕು, ಲಕ್ಷ್ಮಣ ಸೌದಿ ಸಾಹೇಬರು BJPಯಲ್ಲಿ ಇರಬೇಕು. ಆದರೆ ಅಲ್ಲಿ ಇವರಿಬ್ಬರ ಜಗಳದಲ್ಲಿ BJPಗೆ ಡ್ಯಾಮೇಜ್ ಆಗಬಾರದು. ಅದರ ಸಲುವಾಗಿ ಹೊಸಮುಖ ಅಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಬೇಕು.
37 ವರ್ಷಗಳಿಂದ ಅನೇಕ ಶಾಸಕರನ್ನ ತಯಾರು ಮಾಡಿದಂಥ ಈ ಅಪ್ಪ ಸಾಹೇಬ ಅವತಾಡೆ ಅನೇಕರನ್ನ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗೆ ಕಳಿಸಿದಂಥ ಕಾಯವಾಚ ಮನಸ್ಸಿನಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸಿದಂಥ ವಿಜಯದ ಕೊರಮಾಳೆ ಆಟೋಮೆಟಿಕ್ ಅವರ ಮನೆಗೆ ಕೊರಳಿಗೆ ಬರಾಕತೈತ್ರಿ. ಅಪ್ಪ ಸಾಹೇಬ ಅವತಾಡೆದ ನಸೀಬ್ ನೋಡ್ರಿ ಹೆಂಗೈತಿ. ರಾಜಕಾರಣ ನಿಂತ ನೀರಲ್ಲ ಅಂತ ಹೇಳ್ಕೊತ ಬಂದಿದ್ನಿ. ಯಾರ ಕೊರಳಿಗೆ ಭಾಗ್ಯದ ಸರಮಾಲೆ ಬರ್ತೈತಿ ಆ ಕೊರಳಿನ ಮಾಲೆ ಆಟೋಮೆಟಿಕ್ ಆಗಿ ಹೆಂಗ ಬರ್ತೈತಿ ಅನ್ನೋದು ಅಪ್ಪ ಸಾಹೇಬ ಅವತಾಡೆ ಒಂದು ನಿದರ್ಶನ. ನೋಡ್ರಿ ಕಡೆ ರಮೇಶ್ ಜಾರಕಿಹೊಳಿ ಜೊತೆ ನಿರಂತರ ಸಂಪರ್ಕ, ಆತ್ಮೀಯತೆ, ಬಾಲಚಂದ್ರ ಜಾರಕಿಹೊಳಿ ಆತ್ಮೀಯತೆ, ಮಹೇಶ್ ಕುಮಟಳ್ಳಿ ಅವ್ರ ಜೊತೆ ಆತ್ಮೀಯತೆ, ಶ್ರೀಮಂತ ಪಾಟೀಲ್ ಅವ್ರ ಜೊತೆ ಆತ್ಮೀಯತೆ, ಲಕ್ಷ್ಮಣ ಸೌದಿ ಸಾಹೇಬರ ಜೊತೆ ಆತ್ಮೀಯತೆ. ಅಲ್ಲಿ ಎಲ್ಲರೂ ಅಥಣಿ ಮತಕ್ಷೇತ್ರದವರು ಏನು ವಿಚಾರ ಮಾಡಕತ್ತಾರ, ಬರೇ ಹೊಸ ಮುಖ ಬೇಕಾಗಿತ್ತು ನಮಗ, ನಿಂತವ್ರು ನಿಂತ ಶಾಸಕರಾಗತ್ತಾರ, ನಮಗೆ ಈ ಸಾರಿ ಮಾತ್ರ ಹೊಸ ಮುಖ ಬೇಕು, ಪ್ರಾಮಾಣಿಕ ಸತ್ಯವಂತ ನೇರ ನುಡಿಯ ಹೃದಯವಂತ ವ್ಯಕ್ತಿ ಬೇಕು, ಅವನೇ ಅಪ್ಪ ಸಾಹೇಬ್ ಅವತಾಡೆ ಪ್ರಸಿದ್ಧ ಗುತ್ತಿಗೆದಾರ. ನೋಡ್ರಿ ಹೆಂಗೈತಿ ಮ್ಯಾಜಿಕ್. ಭಾರತೀಯ ಜನತಾ ಪಕ್ಷ ಯಾವ ರೀತಿಯ ಏರುಪೇರುಗಳನ್ನು ತೊಡೆದು ಹಾಕಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತೈತಿ. ಅಲ್ಲಿ ಟಿಕೆಟ್ ಸಲುವಾಗಿ ಹೇಳಿಕೆ, ಪ್ರತಿ ಹೇಳಿಕೆ, ಗೊಂದಲದ ವಾತಾವರಣ ನಿವಾರಣೆ ಮಾಡುವ ಸಲುವಾಗಿ ಬಹಳ ಒಂದಂಶಿನ ಸೂತ್ರವನ್ನ ಈಗಾಗಲೇ ಹೈಕಮಾಂಡ್ಗೆ ರವಾನೆ ಆಗೈತಿ. ಯಡಿಯೂರಪ್ಪನ ಜೊತೆನೂ ಸಹಿತ ಸ್ನೇಹ ಸಂಬಂಧ ಹೊಂದಿದಂಥ ಅಪ್ಪ ಸಾಹೇಬ ಅವತಾಡೆ ಇಲ್ಲಿ ಯಡಿಯೂರಪ್ಪನ ಜೊತೆ ಸಂಬಂಧ, BL ಸಂತೋಷ್ ಅವರ ಜೊತೆ ಸಂಬಂಧ, ಪ್ರಹ್ಲಾದ್ ಜೋಶಿ ಸಾಹೇಬರ ಜೊತೆ ಸಂಬಂಧ, ಅರವಿಂದ ದೇಶಪಾಂಡೆ RSS ಸರಸಂಚಾಲಕರಾದಂಥ ಹಿರಿಯ ಮುತ್ಸದಿ ರಾಜಕಾರಣಿಗಳ ಜೊತೆ ಅನನ್ಯ ಸಂಬಂಧ, ರೀತಿ ನೀತಿ ಸಿದ್ಧಾಂತವನ್ನ ಭಾರತೀಯ ಜನತಾ ಪಕ್ಷದ ಶಿಸ್ತನ್ನ ಅಳವಡಿಸಿಕೊಂಡಂತ ಅಪ್ಪ ಸಾಹೇಬ ಅವತಾಡೆ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇದೇ ಕೊರೋನಾ ಬರಲಿ, ಪ್ರವಾಹ ಬರಲಿ, ಎಲ್ಲರಲ್ಲಿಯೂ ಸಮಾಜ ಸೇವೆಯಲ್ಲಿ ಮೊಟ್ಟ ಮೊದಲನೆಯ ಕೈ, ಕೊಡಗೈ ದಾನಿ, ದಾನ ಧರ್ಮದಲ್ಲಿಯೂ ಮುಂದೆ, ಸಾಮಾಜಿಕ ಚಟುವಟಿಕೆಯಲ್ಲಿಯೂ ಮುಂದೆ, ಅಥಣಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದೇ ನನ್ನ ಗುರಿ ಅಂತಾರ ಅಪ್ಪ ಸಾಹೇಬ ಅವತಾಡೆ. ರಾಜಕೀಯ ರಂಗದಲ್ಲಿ ಯಾವ ವ್ಯಕ್ತಿಗೆ ಪ್ರಾಶಸ್ತ್ಯ ಸಿಗುತ್ತೈತಿ, ಯಾವ ವ್ಯಕ್ತಿಗೆ ತಕ್ಷಣ ಅಧಿಕಾರದ ಒಂದು ಗದ್ದುಗೆ ಏರು ಸಲುವಾಗಿ ಅಲ್ಲಿ ಪುಣ್ಯವಂತ ಅಥಣಿಯ ಶಿವಯೋಗಿ ಮಠದ ನೆರಳಿನಲ್ಲಿ ಬದುಕುತ್ತಿರುವಂತ ಪ್ರಜ್ಞಾವಂತ ಮತದಾರರು ಅಪ್ಪ ಸಾಹೇಬ ಅವತಾಡೆಗೆ ಭಾರತೀಯ ಜನತಾ ಪಕ್ಷದಿಂದ ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡುವಂತ ಶಕ್ತಿ, ಯುಕ್ತಿ, ಭಕ್ತಿ ತಯಾರು ಮಾಡಿ ಕೂತಾರಂದ್ರ ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲಲ್ರಿ. 1995ರಿಂದ ಸತತವಾಗಿ ಜನಸೇವೆ ಆರಂಭ, 95ರಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯ, 2005ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ, ಹಲವಾರು ಸಹಕಾರ ಸಂಘಗಳ ಸಂಘಟನೆ, ಪ್ರಸ್ತುತ KMF ನಿರ್ದೇಶಕರಾಗಿ ಕಾರ್ಯನಿರ್ವಹಣೆ. ಶ್ರೀ ರಮೇಶ್ ಜಿಗಜಿಣಗಿ ನನಗೆ ರಾಜಕೀಯ ಗುರು, ಅವರ ಸಹಕಾರ, ಮಾರ್ಗದರ್ಶನ ನನ್ನ ಸೇವೆಗೆ ದಾರಿದೀಪ. ಬಿಡುವಿಲ್ಲದ ಕಾರ್ಯಕ್ರಮದಲ್ಲೂ ಹಲವಾರು ಹಿರಿಯ ಮುಖಂಡರಾದ ಅನಂತಕುಮಾರ್ ಮತ್ತು ಶ್ರೀ ಲಕ್ಷ್ಮಣ ಸೌದಿ ಅವರೊಂದಿಗೆ ರಾಜಕೀಯ ಸಲಹೆ ಸೂಚನೆ ಪಡೆದುಕೊಳ್ಳುತ್ತೇನೆ. 2004ರಲ್ಲಿ ಅನಂತಕುಮಾರ್ ಅವರಿಗೆ ರಾಜಕೀಯವಾಗಿ ಹಲವಾರು ಸಹಾಯ ಸಹಕಾರ ನೀಡಿರುವ ವ್ಯಕ್ತಿ ಅಪ್ಪ ಸಾಹೇಬ್ ಅವತಾಡೆ. 25 ವರ್ಷದಿಂದ ಹಿರಿಯ ನಾಯಕ ಯಡಿಯೂರಪ್ಪ ಜೊತೆ ಸಂಬಂಧ, ನಮ್ಮ ನಾಯಕರಾದ ಬಾಲಚಂದ್ರ ಜಾರಕಿಹೊಳಿ ಅವರ ಜೊತೆ ಸ್ನೇಹ, ಬೆಳಗಾವಿ KMF ಆಡಳಿತ ಸಾಕ್ಷಿ. ನೋಡ್ರಿ ಸಮಾಜ ಸೇವೆ ಹೆಂಗಿರ್ತೈತಿ. ಮನೆ ಮೊದಲ ಪಾಠಶಾಲೆ ಎಂಬಂತೆ ನಮ್ಮ ತಂದೆಯವರು ಗ್ರಾಮ ಪಂಚಾಯಿತಿ ಸದಸ್ಯ, ಸೊಸೈಟಿ ಚೇರ್ಮನ್ರಾಗಿ 7 ವರ್ಷದಿಂದ ನಿರಂತರವಾಗಿ ಜನಸೇವೆ. ಈ ವಾತಾವರಣ ನನಗೆ ಜನರೊಡನೆ ಬೆರೆಯಲು ಪ್ರೇರಣೆಯಾಗಿತ್ತು. ನಾನು ಜನಸೇವೆ ಮಾಡಲೇ ಬಂದೇನೆ, ಆದರೆ ಉದ್ಯೋಗ ಮಾಡಲಿಕ್ಕೆ ರಾಜಕೀಯಕ್ಕೆ ಬಂದಿಲ್ಲ. ಅನೇಕರನ್ನ ತಯಾರು ಮಾಡಿದಂಥ ಕಾರ್ಖಾನೆ ಇದ್ದಂಥ ಇವತ್ತು ನನಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಟ್ಟು, B.Pharm ಕೊಟ್ಟು ನನ್ನ ಆಯ್ಕೆಗೆ ಅಲ್ಲಿಯ ಅಥಣಿ ಪುಣ್ಯವಂತ ಮತದಾರರು ತಯಾರಾಗಿ ನಿಂತಾರಂದ್ರ ಎಲ್ಲ ರಾಜಕೀಯ ಧುರೀಣರು ಅಭಯ ಹಸ್ತ ಆಶೀರ್ವಾದದ ಮುಖಾಂತರ ಅಪ್ಪ ಸಾಹೇಬ ಅವತಾಡೆಯವರನ್ನ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಅಚ್ಚರಿಯ ಬೆಳವಣಿಗೆ, ರಾಜಕೀಯ ಹೊಸ ಇದೊಂದು ಬೆಳವಣಿಗೆ ಅಥಣಿ ಮತಕ್ಷೇತ್ರದಿಂದ ತಯಾರಾಗೈತೆ ಅಂದ್ರ ನಿಷ್ಠಾವಂತ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಕ್ಷದಿಂದ ಯಾವ ರೀತಿ ಟಿಕೆಟ್ ಕೊಡ್ತಾರ ಅನ್ನೋದು ಇದೊಂದು ಸ್ಪಷ್ಟ ಉದಾಹರಣೆ. ಯಾಕಂದರೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ವಶೀಲಿಬಾಜಿ, ಇನ್ಫ್ಲೂಯೆನ್ಸು, ಒತ್ತಡ, ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಸಾಮಾನ್ಯ ಕಾರ್ಯಕರ್ತನನ್ನ 37 ವರ್ಷಗಳಿಂದ ಒಂದು ಸೇವೆ ಮಾಡಿದಂಥ ಅಪ್ಪ ಸಾಹೇಬ ಅವತಾಡೆಯನ್ನು ಹೆಂಗೆ ಗುರ್ತ ಮಾಡ್ಕೊಂಡಾರ ನೋಡ್ರಿ.
ಭಾರತೀಯ ಜನತಾ ಪಕ್ಷದವ್ರು ಬಹಳ ಚುರುಕ್ರಿ, ಬಹಳ ಶಾನೆ. ಅಲ್ಲೇ ಇರುವಂಥ ರಾಷ್ಟ್ರೀಯ ಸರ್ಸಂಚಾಲಕರಾದ ಹಿರಿಯರಾದ ಅರವಿಂದ ದೇಶಪಾಂಡೆ ಅವರ ಶಿಫಾರಸು ಮಾಡ್ತಾರೆ. ಅರವಿಂದ ದೇಶಪಾಂಡೆ ಅವರು ಅಮಿತ್ ಶಾಗ ಹಲೋ ಅಂದ್ರೆ ಟಿಕೆಟ್ ಫೈನಲ್ ರೀ. ಯಾಕಂದ್ರೆ ಗ್ರೌಂಡ್ ನೆಟ್ವರ್ಕ್ ಅವ್ರ ತಲೆಯಾಗಿರ್ತೈತಿ, ಅವ್ರ ಕೈಯಾಗಿರ್ತೈತಿ. ಯಾವ ರೀತಿ ಅಪ್ಪ ಸಾಹೇಬ್ ಅವತಾಡೆ ಎಲ್ಲ ಸಮುದಾಯದವ್ರ ಜೊತೆ ಅನೋನ್ಯ ಸಂಬಂಧ, ಜಾತಿ ವಿಜಾತಿ ಇಲ್ಲದೆ ದ್ವೇಷ ರಾಜಕಾರಣ ಮಾಡಲಾರದಂಥ ವ್ಯಕ್ತಿ. ಎಲ್ಲ ಸಮುದಾಯದವ್ರ ಜೊತೆ ಅಪ್ಪ ಸಾಹೇಬ್ ಅವತಾಡೆಗೆ ಟಿಕೆಟ್ ಸಿಕ್ಕ ತಕ್ಷಣ ಎಲ್ಲ ಸಮುದಾಯದವರು ಬಂದು ಭಾರತೀಯ ಜನತಾ ಪಕ್ಷದಿಂದ ಅಪ್ಪ ಸಾಹೇಬ್ ಅವತಾಡೆ ವಿಧಾನಸಭಾ ಕಳಿಸ್ತಾರ ಅನ್ನೋದು ಇದೇ ಒಂದು ನಿದರ್ಶನ. ಹಂಗಾದ್ರೆ ಅಥಣಿ ಮತದಾರ ಕ್ಷೇತ್ರದವ್ರು, ಅಥಣಿಯಲ್ಲಿ ಬರುವಂತ ಎಲ್ಲ ಹಳ್ಳಿಯವರು ಏನು ವಿಚಾರ ಮಾಡ್ತೀರಿ ಅಪ್ಪ ಸಾಹೇಬ್ ಅವತಾಡೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಏನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಅವರ ಸಮಗ್ರ ಸಾಮಾಜಿಕ ಚಟುವಟಿಕೆಯ ದೃಶ್ಯಗಳನ್ನು ಹಾಕಾಕತನ ನೋಡ್ರಿ. ನೀವು ನಂಬರ್ 1 ಚಾನಲ್ ಲೈಕ್ ಮಾಡ್ರಿ. ಜವಾರಿ ಕಾಕ ಯಾವುದೇ ಭವಿಷ್ಯ ಹೇಳಿದ ಇನ್ನೂವರೆಗೆ ಸುಳ್ಳಾಗಿಲ್ಲ. ಅಪ್ಪ ಸಾಹೇಬ್ ಅವತಾಡೆ ಭಾರತೀಯ ಜನತಾ ಪಕ್ಷದಿಂದ ಇವರಿಬ್ಬರ ವೈಮನಸ್ಸನ್ನ ಗೊಂದಲ ನಿವಾರಣೆ ಮಾಡೋಗೋಸ್ಕರ ಭಾರತೀಯ ಜನತಾ ಪಕ್ಷದ ದೆಹಲಿ ಹೈಕಮಾಂಡ್ ಈ ಗ್ರೀನ್ ಸಿಗ್ನಲ್ ಕೊಟ್ಟೈತಿ. ಇನ್ನು ಅಪ್ಪ ಸಾಹೇಬ್ ಅವತಾಡೆ MLA ಆಗೋದು ಖಚಿತ ಅನ್ನೋದು ಕಾಕಾ ಹೇಳ್ತಾನ. ಅಂದಮೇಲೆ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ. ಹಂಗಾದ್ರೆ ಮತ್ತೊಂದು ಕಡಕ ಸುದ್ದಿ ಹೋಗ ಬರ್ತೀನಿ. ನಮಸ್ಕಾರ.